ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಗೋಧಿ ದೋಸೆ ಮಾಡ್ತಾಯಿದ್ದೆ. ಗೋಧಿ ದೋಸೆ ಮಾಡಿ ಜೊತೆಗೆ ಚಟ್ನಿ ಮಾಡಿಕೊಂಡೆ. ಏನು ಬರೀ ಗೋಧಿ ದೋಸೆ ರಾಗಿ ದೋಸೆ ಬರೀ ಇಂಥವೇ ಅಂತ ಅಂದ್ಕೊಬೇಡಿ. ನಮ್ಮ ಮನೇಲಿ ಜಾಸ್ತಿ ಇಂಥವೇ ಇಷ್ಟಪಡೋದು, ಆದ್ದರಿಂದ ಇದೇ ಜಾಸ್ತಿ ಮಾಡ್ತೀನಿ. ಇನ್ನು ಈಗ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ರೈಸ್ ಐಟಮ್ ಸ್ವಲ್ಪ ಕಡಿಮೆನೇ. ಇತ್ತೀಚೆಗೆ ಸ್ವಲ್ಪ ಬಾತ್ ಜಾಸ್ತಿ ಮಾಡ್ತಿದ್ದೀನಿ. ಬಾತು ಉಪ್ಪಿಟ್ಟು ಜಾಸ್ತಿ ನಿಮಗೆ ವೀಡಿಯೋದಲ್ಲಿ ಅದೇ ಬರ್ತಿದೆ. ನಾನು ಬೇರೆ ಬೇರೆ ಮಾಡಿದಾಗ ಮಿಸ್ ಆಗ್ತಿದೆ. ಎಲ್ಲಿ ಪರವಾಗಿಲ್ಲ, ಅದಕ್ಕೇನಿಲ್ಲ. ಇನ್ನು ಇವತ್ತಂತೂ ನಾನು ಹೇಳಿದ್ನಲ್ಲ, ಎಲ್ಲ ಪೀರಿಯಡ್ ಆಗಿದ್ನಲ್ಲ, ಅದರಿಂದ ನಾನು ಫಸ್ಟು ಕ್ಲೀನಿಂಗ್ಗೆ ಬೇಸಿಕ್ ಕ್ಲೀನಿಂಗ್ ಅಂತ ಇರುತ್ತಲ್ಲ, ಪೀರಿಯಡ್ ಆದಮೇಲೆ ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಮಾಮೂಲಿ ಬೆಡ್ ಕವರೆಲ್ಲ ವಾಶ್ ಮಾಡಿ ಎಲ್ಲ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಹೊಸ್ದಾಗಿ ಎಲ್ಲ ಹಾಕಿ ಇದು ಮಾಡಿದೆ. ಯಾಕೆ ಅಂದರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡಬೇಕು ಅಂದರೆ ಫಸ್ಟ್ ಇದು ಬೇಸಿಕ್ ಇದು ಮಾಡ್ಕೊಳ್ಳೇಬೇಕಲ್ಲ ನಮಗೆ. ಇಲ್ಲ ಅಂದರೆ ಎಲ್ಲ ಬಟ್ಟೆಗಳೆಲ್ಲ ಜೋಡಿಸ್ಬೇಕು, ಮತ್ತು ಅದು ಇದು ತಂದು ಇಡ್ತಿರ್ತೀನಿ, ಬಟ್ಟೆ ಎಲ್ಲ ಬೆಡ್ ಮೇಲೆಲ್ಲ ಹಾಕ್ತಿರ್ತೀನಿ. ಅದರಿಂದ ಇದನ್ನ ಫಸ್ಟ್ ಕ್ಲೀನ್ ಮಾಡ್ಕೊಬಿಟ್ರೆ ಫ್ರೆಶ್ ಆಗಿದ್ರೆ ಇದು ಅಂದರೆ ಮಾಮೂಲಿ ನಾವು ಇದು ಮಾಡ್ಕೋತೀವಲ್ಲ ನೋಡಿ, ಎಲ್ಲ ಮಡಿ ಅಂತ ಮಾಡ್ತೀವಲ್ಲ ನೋಡಿ, ಮಡಿ ಅಂತ ನಮ್ಮನೆ ಏನು ಜಾಸ್ತಿ ಕ್ಲೀನಿಂಗು ಅಂತಲೇ ಅನ್ಕೋಬೋದು. ಮಡಿ ಅನ್ನೋರು ಮಡಿ ಅನ್ಕೋಬೋದು. ಆ ಥರ ಮಾಡ್ಕೋಬೇಕಲ್ಲ. ಏಕೆಂದರೆ ಬಟ್ಟೆ ಜೋಡಿಸೋದಿರುತ್ತೆ, ಬಟ್ಟೆ ಎಲ್ಲ ಎತ್ತಿಡೋದಿರುತ್ತೆ. ಅದರಿಂದ ನಾನು ಜಾಸ್ತಿ ಬೆಡ್ ಮೇಲೆ ಇಟ್ಕೊಂಡು ಮಾಡೋದ್ರಿಂದ ಕೆಲಸ ಎಲ್ಲನೂ. ಅದಕ್ಕೆ ಫಸ್ಟು ಈ ಕವರ್ಗಳನ್ನೆಲ್ಲ ಜೋಡಿಸ್ಕೊಬಿಡೋಣ, ಒಕ್ಕೊಂಡು ಹೊಸ್ದಾಗಿ ಹಾಕೊಬಿಡೋಣ. ಪುನಃ ಹಬ್ಬದ ಟೈಮ್ಗೆ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಎಲ್ಲನೂ ಫಸ್ಟು ಅದನ್ನು ಮಾಡಿದೆ. ಇನ್ನು ನೆಕ್ಸ್ಟ್ ಡೇ ಎದ್ದು ಇನ್ನು ಫಸ್ಟು ಸಜ್ಜ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಮೇಲೆ ಹತ್ತದೆ. ನಮ್ಮನೆಯವರು ಅದಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ರು. ಸದ್ಯ ಭಾನುವಾರ ರಜಾ ಇದ್ದಿದ್ದರಿಂದ ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಹಚ್ಕೊಬಿಟ್ರೆ. ಇನ್ನು ಹಬ್ಬ ಹತ್ರ ಬರ್ತಿದೆ. ಇನ್ನು ಈಗಾಗಲೇ ನೋಡಿ ಇನ್ನೊಂದು ವೀಕ್, ಒಂದು 15 ಡೇಸ್ ಇಲ್ಲ. ಇನ್ನು ನಾನು ಅಂದರೆ ಬೇಗ ಮಾಡೋಕ್ಕಾಗಲ್ಲ. ಒಂದೇ ದಿನ ಒಂದೇ ಸರಿಗೆ ಅರ್ಜೆಂಟಾಗಿ ಮಾಡ್ತೀನಿ ಅಂದರೆ ಆಗಲ್ಲ. ಸುಮಾರು ಜನ ಈಗಾಗಲೇ ಕೆಲಸ ಶುರು ಹಚ್ಕೊಬಿಟ್ಟಿದ್ದಾರೆ ಅನಿಸುತ್ತೆ. ನಾನು ಸ್ವಲ್ಪ ಲೇಟೇ ಆಯಿತು. ಇನ್ನು ಇರಲಿ ಪರವಾಗಿಲ್ಲ, ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಏಕೆಂದರೆ ಮೇಲೆ ಫಸ್ಟು ನಾನು ಸಜ್ಜ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಮ್ಮನೆಯವರು ಇದ್ದಾಗ ಏಣಿ ಎಲ್ಲ ಇಟ್ಕೋತಾರೆ. ಇನ್ನು ಅವರು ಇದ್ದಾಗ ಎಲ್ಲ ಏಣಿ ಎಲ್ಲ ಇಟ್ಕೊಂಡ್ರೆ ನಾನು ಮೇಲ್ ಮಾಡ್ಕೊಬಿಟ್ರೆ ಕೆಳಗಡೆ ಏನಿಲ್ಲ ನಾನೇ ಮಾಡ್ಕೋತೀನಿ. ಅವರು ಡ್ಯೂಟಿಗೆ ಹೋಗಿದ್ರು, ನಾನು ಆರಾಮಾಗಿ ಮಾಡ್ಕೋತೀನಿ. ಮೇಲ್ ಮಾತ್ರ ಅವ್ರು ಇರಲೇಬೇಕು. ಏಕೆಂದರೆ ಯಾರಾದರೂ ಎತ್ಕೊಡೋಕ್ಕೆ ಮಾಡೋಕ್ಕೆ. ಯಾಕೆಂದರೆ ಮೇಲೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಮೇಲೆಲ್ಲ ನಾನೇನು ಮಾಡ್ತೀನಿ ಅಂದರೆ ಒರೆಸ್ಕೊಬಿಡ್ತೀನಿ. ಹಬ್ಬಕ್ಕೂ ಪ್ರತಿ ಹಬ್ಬಕ್ಕೂ ಒರೆಸ್ತೀನಿ ಅಂತಲ್ಲ, ಮೇಲೇನೋ ಧೂಳಾಗಿರುತ್ತಲ್ವ, ಈ ಥರ ಹಬ್ಬ ಹರಿದಿನಗಳಿಗೆ ನೀಟಾಗಿ ಕಸ ಗುಡಿಸ್ಕೊಂಡು ಅಲ್ಲೆಲ್ಲ ಒರೆಸ್ಕೊಬಿಟ್ರೆ ಅಷ್ಟು ಅಂಟೆಲ್ಲ ಇರಲ್ಲ. ಇಲ್ಲ ಅಂದರೆ ಅಂಟಾಗ್ಬಿಡುತ್ತೆ ಅಡುಗೆ ಮನೆಯಲ್ಲೆಲ್ಲ. ಹಂಗೂ ನೋಡಿ ಇದು ಎಕ್ಸಿಟ್ ಫ್ಯಾನ್ ಹತ್ರ ಅಂತೂ ಫುಲ್ ಅಂಟಾಗ್ಬಿಟ್ಟಿದೆ. ಅದಂತೂ ಹೆಂಗೆ ಹೋಗ್ಸೋದು ಅಂತಲೇ ಗೊತ್ತಾಗಲ್ಲ. ಕಸ ಗುಡಿಸಿದ್ರು, ಪರ್ಕೆಯಿಂದ ಗುಡಿಸಿದ್ರೂ ಅದು ಅಂಟೇ ಹೋಗಲ್ಲ, ಅಷ್ಟು ಅಂಟಾಗ್ಬಿಟ್ಟಿದೆ. ಇನ್ನು ಹಂಗೂ ನಾನು ಇಲ್ಲೆಲ್ಲ ಅಂಟಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಅಲ್ಲಲ್ಲೇ ಎಲ್ಲ ಒರೆಸ್ಕೊಬಿಡ್ತೀನಿ. ಇನ್ನೆಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ಯಾನಲ್ಲೆಲ್ಲ ಎಲ್ಲ ನೀಟ್ ಮಾಡಿಕೊಂಡು ಇವತ್ತು ಕೆಲಸ ಶುರು ಹಚ್ಕೊಬಿಟ್ಟೆ. ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸಜ್ಜ ಮೇಲೆ ಹತ್ತಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲನೂ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ, ಸಜ್ಜ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ನೀವು ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಶುರು ಹಚ್ಕೊಂಡಿದ್ದೀನಿ. ಸ್ವಲ್ಪ ಲೇಟೇ ಆಯಿತು. ಇನ್ನೆಲ್ಲ ನಾನೇನು ಮೇಲಿರೋ ಪಾತ್ರೆಗಳೆಲ್ಲ ಏನು ಬೆಳಗೋಕ್ಕಾಗಲ್ಲ ಈ ಸರಿ. ಮೇಲಿರೋದೇನು ಬಳಸಲ್ವಲ್ಲ, ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೀನಿ. ಇನ್ನೇನಿದ್ರು ಕೆಳಗಡೆ ಬಳಸೋಂಥ ಪಾತ್ರೆಗಳನ್ನ ಬೆಳೆಸ್ತೀನಿ. ಇನ್ನು ಮೇಲ್ಗಡೆ ಕಸ ಗುಡಿಸ್ಕೊಂಡು ಮಾಮೂಲಿ ಒರೆಸ್ಬಿಟ್ಟು ನೀಟ್ ಮಾಡಿ ಇಡೋದಷ್ಟೇ. ಎಲ್ಲ ಕ್ಲೀನ್ ಮಾಡ್ಕೊಂಡು ಇಡ್ತೀನಿ ಅಷ್ಟೇ. ಇನ್ನು ಕೆಳಗಡೆ ಇರೋವನ್ನ ಮಧ್ಯೆ ಜೋಡಿಸ್ಕೊತಿದ್ರೆ ಎಲ್ಲ ನೀಟಾಗಿ ಎಲ್ಲಿದೆ ಏನು ಇಟ್ಟಿದ್ದೀವಿ ನೋಡ್ಕೋಬೋದು. ಇಲ್ಲಾಂದರೆ ಏನೇನು ಇಟ್ಟಿದ್ದೀವಿ, ಎಲ್ಲಿ ಇಟ್ಟಿದ್ದೀವಿ ಎಲ್ಲ ಮರ್ತೋಗ್ಬಿಡುತ್ತೆ. ಆಮೇಲೆ ಬ್ಯಾಗ್ಗಳು ಗೊತ್ತಲ್ಲ, ಸ್ವಲ್ಪ ದಿನ ಲೇಟ್ ಆದರೆ ವರ್ಷಗಳ ತನಕ ನೋಡಲಿಲ್ಲ ಅಂದರೆ ಅವೆಲ್ಲ ಇಟ್ಟಿದ್ದ ಜಾಗದಲ್ಲೇ ಪರ್ಪರ್ ಅಂತ ಹರಿದೋಗುತ್ತೆ. ಅದರಿಂದ ಮಧ್ಯೆ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು
ಇಂಥ ಹಬ್ಬ ಹರಿದಿನಗಳಲ್ಲಿ ಅದಕ್ಕೋಸ್ಕರನೇ ಸ್ಪೆಷಲಾಗಿ ಬೇರೆ ದಿನಗಳಲ್ಲಿ ಮಾಡೋಕ್ಕೆ ಮನಸ್ಸಿರಲ್ಲ ಅಲ್ವಾ. ಇದು ಒಂದು ರೀಸನು. ಹಬ್ಬ ಹರಿದಿನಗಳಲ್ಲಿ ನೀಟ್ ಮಾಡಿದ್ರೆ ಕ್ಲೀನು ಆಗುತ್ತೆ, ನಮಗೂ ಫ್ರೆಶ್ ಆಗಿ ಹಬ್ಬ ಮಾಡೋಕ್ಕೆ ಮನಸ್ಸಾಗುತ್ತೆ. ಅದಕ್ಕೆ ಇನ್ನು ನಾನು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದೊಂದಾಗಿ. ಇವತ್ತು ಬರೀ ಸಜ್ಜ ಮಾತ್ರ ಕ್ಲೀನ್ ಮಾಡ್ಕೊಬಿಡೋಣ, ಎಷ್ಟಾಗುತ್ತಷ್ಟು. ನಮ್ಮ ಮನೆಯವರು ಇರ್ತಾರಲ್ವ, ರಜೆ ಇತ್ತಲ್ಲ, ಇವತ್ತು ಭಾನುವಾರ ಅಲ್ವಾ, ಅವರಿದ್ದಾಗ ಏಣಿ ಎಲ್ಲ ಇಟ್ಕೋತಾರೆ, ನನಗೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಇನ್ನು ಅವರು ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಒರೆಸ್ಕೊಡ್ತಾರೆ, ನಾನು ಮೇಲ್ಗಡೆ ಎಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ಬಂದ್ಬಿಡ್ತೀನಿ. ಇನ್ನು ಇಷ್ಟೇ ಇವತ್ತು ಏನೇನಾಗುತ್ತೆ ನೋಡೋಣ, ಏನು ಮಾಡ್ತೀನಿ ಇಷ್ಟೇ. ಅಂದರೆ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ, ಲಾಂಗ್ ಪ್ರೊಸೆಸ್ ತೋರ್ಸೋಕ್ಕಾಗಲ್ಲ. ಕೆಳಗಡೆ ಏನೇನು ಮಾಡ್ತಿರ್ತೀವಿ, ಎಷ್ಟು ಮಾಡ್ತಿರ್ತೀವಿ, ಏನು ಇವತ್ತೇನು ಅಪ್ಡೇಟು, ಏನು ಮಾಡಿದ್ವಿ ಅಂತ ಅಷ್ಟು ಮಾತ್ರ ತೋರಿಸ್ತಿರ್ತೀನಿ. ಬನ್ನಿ ಇವತ್ತಿನ ಕೆಲಸ ನೋಡೋಣ. ನೋಡಿ, ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಒಂದು ಕಡೆಯಿಂದ ಮಾಡ್ಕೊಂಬಂದೆ, ಇನ್ನೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀವಿ. ಸಾಮಾನುಗಳೆಲ್ಲನೂ ಒರೆಸಿ ಮೇಲಕ್ಕೆ ಇಡಬೇಕು. ಇನ್ನು ಮಾಡೋಣ ಬೇಗ, ಇನ್ನು ಹಂಗೆ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಒಂದೊಂದು ಮಾಡ್ಕೋಬೇಕು. ಬಿಸಿಲಿದ್ದಾಗಲೇ ಕೆಲಸ ಮುಗಿಸಿದ್ರೆ ಸರಿ. ನಮ್ಮನೆಯವ್ರು ಸಾಕು ಮಾತಾಡಿದ್ದು ಕೆಲಸ ಮಾಡುವಂಥವ್ರೆ ಕೆಳಗಡೆ ನಿಂತ್ಕೊಂಡು. ತೋರಿಸ್ತೀನಿ ರೀ, ಸಖತ್ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ನನಗೆ ತುಂಬ. ಇಲ್ಲಿ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ. ಏನು ಮಾಡೋಕ್ಕಾಗಲ್ವಂತೆ ಹೇಳಿ, ಏನು ಹೆಸರೇ? ಅಯ್ಯೋ, ಇಲ್ಲಿ ಎಷ್ಟು ಕೆಲಸ ಮಾಡಿಸ್ತೀವಲ್ವ ನಿಮ್ಮ ಹತ್ರ. ಪಾಪ ರಜಾ ಬಂತು ಅಂದರೆ ಸಖತ್ ಕೆಲಸ ಮಾಡಿಕೊಡ್ತಾರೆ. ಎತ್ಕೊಡೋದು ಎತ್ತಿಡೋದೇ ಒಂದು ದೊಡ್ಡ ಕೆಲಸ. ಹಾಂ, ಸರಿ ಆಯಿತು. ಅವರು ಸ್ವಲ್ಪ ನಾಚ್ಕೊಳ್ತಿದ್ರು ವಿಡಿಯೋಲ್ಲಿ ಮಾತಾಡೋಕ್ಕೆ. ನಾನು ಜಾಸ್ತಿ ರೇಗಿಸ್ತಾ ಇರ್ತೀನಿ ಅವ್ರನ್ನ, ಹಿಂಗೆ ಅಂತ ಸುಮ್ಮನೆ ಇದು ಮಾಡ್ತಿರ್ತೀನಿ. ಅವರು ಒಂದು ಧೂಳು ಒರೆಸ್ಕೊಡೋಕ್ಕೆ ಎಷ್ಟೊಂದು ಮಾತಾಡ್ತಾರೆ. ಅಯ್ಯೋ, ನಿಮ್ಮ ಮಗನ ಕಟ್ಕೊಂಡು ಮಾಡಿಸ್ಕೊಳಕ್ಕಾಗಲ್ವ, ಹಿಂಗೆ ಅಂತ ಎಲ್ಲ ಹೇಳ್ತಿರ್ತಾರೆ ಸುಮ್ಮನೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಇಲ್ಲ ನೀವಿದ್ರೇ ನನ್ನ ಕೆಲಸ ಆಗೋದು, ಹಿಂಗೆ ಅಂತ ಸುಮ್ಮನೆ ರೇಗಿಸ್ತಿರ್ತೀನಿ. ಅದಕ್ಕೆ ಆಯ್ತು ಮಾಡು ಸಾಕು, ಜಾಸ್ತಿ ಮಾತಾಡಿದ್ದು ಅಂತಾರೆ. ಇನ್ನು ವೀಡಿಯೋದಲ್ಲಿ ಜಾಸ್ತಿ ಮಗ ಎಲ್ಲ ಕ್ಲೀನ್ ಮಾಡ್ಕೊಡ್ತಿದ್ದಾನೆ. ಅವರಪ್ಪ ಒಂದು ಸ್ವಲ್ಪ ಮಾಡಿದ್ರು, ಹೊರಗಡೆ ಏನೋ ಕೆಲಸ ಇತ್ತು ಅಂತ ಹೋದರು. ಇವನು ಸ್ವಲ್ಪ ಒರೆಸ್ಕೊಡ್ತಿದ್ದಾನೆ. ಈ ಕೆಳಗಡೆ ಇರೋ ವಸ್ತುಗಳೆಲ್ಲ ಒರೆಸಿ ಫೋಟೋ ಆಲ್ಬಮ್ಗಳು ಹಳೇದಾಗಿ ಎಲ್ಲ ಹೊರದೋಗ್ಬಿಟ್ಟೈತೆ, ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿಕೊಡ್ತಾವನೆ. ಒಂದು ಫೋಟೋ ಸಿಕ್ತು ನೋಡಿ, ನನ್ನ ಮದುವೆ ಫೋಟೋ. ಅದು ಅವಾಗೆಲ್ಲ ಹಿಂಗೆ ಫೋಟೋ ಮಾಡಿಕೊಡ್ತಿದ್ರಲ್ಲ, ಆವಾಗ ನನ್ನ ಹೆಸ್ರಲ್ಲಿ ಮಮ್ಮಿ, ನನ್ನ ಹೆಸ್ರಿಲ್ಲ ಅಂತ ಅಂದ್ಬಿಟ್ಟು LKG UKGಲೇನೋ ಇಲ್ಲಿ ಅವನೇ ಬರೆದಿರೋದು. ನಾನು ಒಳಗಡೆ ಏನೋ ಕೆಲಸ ಮಾಡ್ತಿದ್ದೆ, ನನಗೆಲ್ಲ ಲಿಫ್ಟಿಗೆ ಹಾಕಿ ಎಲ್ಲ ಇದು ಹೆಸ್ರು ನೇಮ್ ಬರ್ದವ್ ನೋಡಿ. ಅದು ಫೋಕಸ್ಸೇ ಆಯ್ತಿಲ್ಲ ಸರಿಯಾಗಿ. ತದ ಅಂತ ಏನೋ ಒಂದು ಬರ್ದಿದ್ದಾನೆ, ಫೋಕಸ್ಸೇ ಆಗ್ತಿಲ್ಲ. ಏನೋ ಫೋಕಸ್ಸೇ ಆಯ್ತಿಲ್ವಲ್ಲ. ನೀವು ಈ ಥರ ಬರ್ದಿದ್ದಾನೆ ನೋಡಿ ಇಲ್ಲಿ. ಹಿಂಗೆಲ್ಲ ಗೀಜಿ ಏನೇನೋ ಡ್ರಾಯಿಂಗ್ ಮಾಡಿ ನಾನು ಒಳಗಡೆಯಿಂದ ಬರೋಷ್ಟರೊಳಗಡೆ ಚಿಕ್ಕದ್ರಲ್ಲಿ ಮಕ್ಕಳು ಈ ಥರನೇನ ನೋಡಿ, ಈ ಥರ ಮಾಡಿಟ್ಟಿದ್ದಾನೆ. ನಮ್ಮದು ಮದುವೆ ಫೋಟೋ. ಅವಾಗ ನಾನು ಬರಿತೀನಿ ನೇಮ್ನ ಅಂದ್ಬಿಟ್ಟು ಈ ಥರ ಹೆಸ್ರು ಬರ್ತಿದ್ದಾನೆ. ನನ್ನ ಹೆಸ್ರಿಲ್ಲ ಇಲ್ಲಿ, ನಿಂದು ಪಪ್ಪಂದು ಮಾತ್ರ ಐತೆ ಅಂತ ಅಂದ್ಬಿಟ್ಟು LKG UKGಲಿ ಅನಿಸುತ್ತೆ, LKGಲೋ UKGಲೋ ಅವಾಗ ತಾನೇ ಕಲಿತಿದ್ದ ಅವ್ನ ನೇಮ್ನ. ಅದನ್ನ ಬರ್ದಿದ್ದಾನೆ. TS ತದ ಅಂತ ಏನೇನೋ ಬರ್ದಿಟ್ಬಿಟ್ಟಿದ್ದಾನೆ. ನಾನು ಅಡುಗೆ ಮಾಡ್ತಾಯಿದ್ದೆ, ಒಳಗಡೆ ಬರೋಷ್ಟರೊಳಗಡೆ ನೋಡಿದ್ರೆ ಈ ಥರ ಗೀಜಿಟ್ಟಿದ್ದ. ಹಾಗೆ ಇಟ್ಟಿದ್ದೀನಿ, ಇನ್ನೇನು ಹೋಗ್ಸಿಲ್ಲ ನಾನು. ಇರಲಿ ಅವನದು ನೆನಪಿಗೆ ಅಂತ ಅಂದ್ಬಿಟ್ಟು. ಇವಾಗ ಅವನಿಗೆ ತೋರಿಸಿದ್ರೆ ಅವನೇ ನಗ್ತಾನೆ ಇವಾಗ ನೋಡಿಕೊಂಡು. ಇದೆಲ್ಲ ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದೆಲ್ಲ ಇನ್ನೂ ಜೋಡ್ಸೋಕ್ಕೆ ಬೇಕಲ್ಲ. ಇಲ್ಲೇ ಹತ್ರದಲ್ಲೇ ಇಟ್ಕೋತೀನಿ, ಎತ್ಕೊಬಿಡ್ಬೋದು ಈ ಮನೆಗಳೆಲ್ಲ. ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡ್ರೆ ತಕ್ಷಣ ಎತ್ಕೊಬಿಡ್ಬೋದು. ಒಂದು ನಿಮಿಷ. ಇದು ನಮ್ಮ ಮದುವೆ ಆಲ್ಬಮ್ಮು. ನಿಮಗೆ ಇನ್ನೊಂದಿನ ಯಾವಾಗಾದರೂ ತೋರಿಸ್ತೀನಿ ಇದನ್ನು. ಅವರೆಕಾಳು ಸುಡಿತಾ ಇದ್ದೀನಿ, ಮಧ್ಯ ಸ್ವಲ್ಪ ಬ್ರೇಕ್. ಕ್ಲೀನಿಂಗಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಊಟ ಮಾಡಿದ್ವಿ, ಊಟ ಹೊರಗಡೆಯಿಂದನೇ ತಂದಿದ್ರು. ಊಟ ಆಯಿತು. ಇನ್ನು ಸಾಂಬಾರಿಗೆ ಅವರೆಕಾಯಿ ಹಿಡಿಯೋಣ ಅಂತ ಸ್ವಲ್ಪ ರೆಸ್ಟ್ ಆದಂಗೂ ಆಗುತ್ತೆ, ಸ್ವಲ್ಪ ಕಾಳು ಬಿಡಿಸ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೆಕಾಯಿ ತಂದಿದ್ರು. ಅವರೆಕಾಯಿ ಸಾಂಬಾರು ಮಾಡೋಕ್ಕೆ ಎಲ್ಲ ಬಿಡಿಸ್ತಾ ಇದ್ದೀನಿ.
ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ನಡೀತಾ ಇದೆ? ಪ್ರಿಪ್ರೇಷನು ಶುರು ಮಾಡಿದ್ದೀರಾ ಆಗಲೇ? ಹೇಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಯಾವ ರೀತಿ ಆಚರಿಸ್ತಿದ್ದೀರಾ? ಏನು ಗ್ರ್ಯಾಂಡಾಗ, ಸಿಂಪಲಾಗ, ಯಾವ್ಯಾವ ರೀತಿ ಮಾಡ್ತಿದ್ದೀರಾ ಅಂತ ಹೇಳಿ. ನಮ್ಮ ಮನೇಲೆಲ್ಲ ಮಾಮೂಲಿ ಸಿಂಪಲ್ಲು, ತುಂಬ ಗ್ರ್ಯಾಂಡ್ ಏನಿಲ್ಲ, ಮೀಡಿಯಮ್, ಸಿಂಪಲ್ಲು ಇಲ್ಲ ಗ್ರ್ಯಾಂಡು ಇಲ್ಲ, ಒಂದು ಮೀಡಿಯಮಲ್ಲಿ ಅಷ್ಟೇ. ಇನ್ನು ಸಜ್ಜ ಇಕ್ಕಟ್ಟಲ್ವ, ಒಂದೇ ಸಮ ಬಗ್ಗಿ ಎದ್ದು ಮಾಡಿ ಫುಲ್ಲು ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಹಂಗೆ ಅವರೆಕಾಳಿತ್ತು, ಕೂತ್ಕೊಳ್ಳೋದ್ರ ಜೊತೆಗೆ ತಡಿ ಅವರೆಕಾಯಿ ಸುಲಿದು ಬಿಡೋಣ, ಏಕೆಂದರೆ ಅಡುಗೆಗಾದರೂ ಆಗುತ್ತೆ, ಸಂಜೆ ನೈಟ್ಗೆ ಒಟ್ಟಿಗೆ ಆಗ ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಬಿಡ್ಸೋಕೆ ಹೋದ್ರೆ ಆಗೋಲ್ಲ. ಸ್ವಲ್ಪ ಹಿಂಗೆ ಮಧ್ಯೆ ಬ್ರೇಕ್ ತೊಗೊಂಡಾಗ ಆಗ ಬಿಡಿಸಿಟ್ಬಿಟ್ಟೆ, ಅಡುಗೆ ಮಾಡಿಬಿಡ್ಬೋದು ರೆಡಿ ಇದ್ದರೆ ಅಂತ ಅಂದ್ಬಿಟ್ಟು ಬಿಡ್ಸೋಕೆ ಕೂತ್ಕೊಂಡೆ. ಅವರು ಎಲ್ಲ ಹೊರಗಡೆ ಹೋಗಿದ್ರು, ಅವ್ರು ಬರೋ ತನಕ ಸ್ವಲ್ಪ ಈ ಕೆಲಸ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ತಾಯಿದ್ದೆ. ಏಕೆಂದರೆ ಮೇಲೆ ನಿಮಗೆ ಗೊತ್ತಿರ್ಬೋದು, ಸಜ್ಜಾದಲ್ಲಂತೂ ಕೂತ್ಕೊಳ್ಳೋಕ್ಕೆ ಸಖತ್ ಇಕ್ಕಟ್ಟು, ಮತ್ತು ಬಗ್ಗಿ ಅಲ್ಲಿ ಹಿಂದೆ ಕೂತ್ಕೊಂಡೆ ಡಕ್ಕು ಹಾಕಂತಾರಲ್ಲ ಆ ಥರ ಮಾಡಬೇಕಲ್ಲಿ. ಹಾಗೆ ಓಡಾಡಿಕೊಂಡು ಕೂತಿದ್ದ ಕಡೆನೇ ನಡ್ಕೊಂಡು ಕಸ ಗುಡಿಸ್ಕೊಂಡು ಅಲ್ಲೇ ಒರೆಸ್ಕೊಂಡು ಹಂಗೆ ಮಾಡಬೇಕು. ಸ್ವಲ್ಪ ನನಗೆ ಸ್ವಲ್ಪ ಇದಾಗ್ಬಿಡುತ್ತೆ, ಅಂದರೆ ಬ್ಯಾಕ್ ಪೇನು, ಸ್ವಲ್ಪ ಹೊಟ್ಟೆ ಎಲ್ಲ ಪೇನ್ ಬಂದ್ಬಿಡುತ್ತೆ ಸ್ವಲ್ಪ. ಅದರಿಂದ ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಅವರೆಕಾಳು ಎಲ್ಲ ಸಿಪ್ಪೆ. ಇವನೇ ನನ್ನ ಮಗ, ನೋಡ್ಕೊಳ್ಳಿ, ಎಲ್ಲಾದರೂ ಸಿಕ್ಕಿದ್ರೆ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ, ಇವನೇ ನನ್ನ ಮಗ. ಮೆಲ್ಲಕ್ಕೆ ತೊಗೊಂಡೋಗು ಶಾರು. ಹಾಂ ಬರೀ ಮಾತಾಡ್ದಂಗಲ್ಲ ಕೆಲಸ ಮಾಡೋದು, ಮಾತಾಡ್ತಾನೆ. ಉಲ್ಟಾ ತೊಗೊಂಡೋದ. ಬಟ್ಟೆ ತಗೊಳ್ಳೋದ ಅಂತ ಬಂದೆ. ಬಟ್ಟೆ ಎಲ್ಲ ಎತ್ಕೊಬಿಡು, ಅವರು ಒಣಗಾಕಿದ್ದಾರೆ, ಕೆಳಗಡೆ ಮನೆಯವರು ಪಾತ್ರೆ ಎಲ್ಲ ಒಣಗಾಕಿದ್ದಾರೆ. ಇನ್ನು ನನ್ನ ಮಗ ಕ್ಯಾಮ್ರಾ ಹಿಡಿತಿದ್ದಂಗೆ ನಾನು ತೋರಿಸ್ಬಿಡ ನಾನು ಆ ಕಡೆ ತೋರಿಸು ಅಂತಿರ್ತಾನೆ. ಇವಾಗ ಏನು ಇಟ್ಕೊಂಡಿದ್ನಲ್ಲ ತೋರಿಸ್ಲೇಬೇಕಾಯ್ತು, ಅದಕ್ಕೆ ನಗ್ತಿದ್ದ ಅವನು, ಸ್ವಲ್ಪ ರೇಗಿಸ್ತಾ ಇದೆ. ನೋಡ್ಕೊಬಿಡಿ ಇವನೇ ನನ್ನ ಮಗ ಅಂತ ಅಂದ್ಬಿಟ್ಟು. ಇನ್ನು ಮೇಲ್ಗಡೆ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ಏಣಿ ಇಡಕ್ಕೆ ಬಂದಿದ್ದ, ಹಂಗೇ ನಾನು ಅವನ ಜೊತೆನೇ ಬಂದಲ್ಲ ಡೋರ್ ಓಪನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಂಗೆ ಬಟ್ಟೆ ಎಲ್ಲ ಒಣಗಿತ್ತು, ಎತ್ಕೊಳ್ಳೋಣ ಅಂತ ಬಂದೆ. ಇನ್ನು ಕೆಳಗಡೆ ಮನೆ ಹುಡುಗಿನೂ ಅವರು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತಂದು ಒಣಗಾಕಿದ್ರು. ಇನ್ನು ಮೇಲೆ ಅವ್ರ ಬಟ್ಟೆ ಎಲ್ಲ ಒಣಗಾಕಿದ್ರು. ನಮ್ಮದು ಬಟ್ಟೆ ಇನ್ನೂ ಸ್ವಲ್ಪ ಹಾಕೋದಿತ್ತು, ಅದಕ್ಕೆ ಎತ್ಕೊಬಂದೆ. ಮೇಲಕ್ಕೆ ಹೋಗಿದ್ನಲ್ಲ, ಇನ್ನು ಮರ್ತೋಗುತ್ತೆ. ಇನ್ನು ಕೆಲಸದಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದರೆ ಇನ್ನು ಮೇಲಕ್ಕೆ ಹೋಗೋದೇ ಇದಾಗುತ್ತೆ. ಅದಕ್ಕೆ ತಡಿ ಹೋಗಿರೋ ಟೈಮಲ್ಲಿ ಎತ್ಕೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅದು ಎತ್ಕೊಬಂದು ಕಸ ಎಲ್ಲ ಗುಡಿಸಿರ್ಲಿಲ್ಲ, ಕಸ ಎಲ್ಲ ಗುಡಿಸಿ ನೀಟಾಗಿ ಬಟ್ಟೆ ಎಲ್ಲ ಮಡಿಸಿಟ್ಟೆ. ಒಂದೊಂದಾಗಿ ಎಲ್ಲ ಕೆಲಸ ಮುಗಿಸ್ತಾ ಇದೆ. ಇದ್ದೇ ಇರುತ್ತಲ್ಲ, ಇನ್ನು ನೈಟ್ ಆಯ್ತಾ ಒಂಥರ ಕೆಲಸ ಮಾಡ್ತಾ ಬ್ಯಾಟ್ರಿ ಲೋ ಆಗುತ್ತಲ್ಲ, ಆ ಥರ ನಮಗೂ ಅಷ್ಟೇ. ಕೆಲಸ ಮಾಡ್ತಾ ಸ್ಟ್ರೈನ್ ಆಗಿರುತ್ತಲ್ಲ, ಯಪ್ಪ ಸಾಕು, ರೆಸ್ಟ್ ತಗೊಳ್ಳೋಣ ಅನ್ನಿಸ್ತಿರುತ್ತೆ. ಒಂದು ಸ್ವಲ್ಪ ಪೇನ್ ಬರ್ತಾ ಕೈ ಕಾಲಿಗೆಲ್ಲ ಪೇನ್ ಬರ್ತಾ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನಿಸ್ತಿರುತ್ತೆ. ಅದರಿಂದ ಅಷ್ಟೇ. ಇನ್ನು ನಾನು ಕಸ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಿಬಿಟ್ಟೆ. ಇನ್ನೇನು ಇವತ್ತು ಬೇರೆ ಏನು ಕೆಲಸನ ಮಾಡೋಕ್ಕೆ ಹೋಗಲಿಲ್ಲ. ಸಜ್ಜ ಕ್ಲೀನಿಂಗ್ ಒಂದಷ್ಟೇ ಮಾಡಿದ್ದು, ಎಲ್ಲ ಸಜ್ಜಾನು ಕ್ಲೀನ್ ಮಾಡಿಕೊಂಡೆ, ಎಲ್ಲ ರೂಮ್ದು. ಅವರಿದ್ದಾಗ ಮಾಡಿ ಮುಗಿಸ್ಕೊಬಿಟ್ರೆ ಬೇರೆ ಕೆಲಸ ನಾನು ಮಾಡ್ಕೋಬೋದು. ಯಾಕೆಂದರೆ ಏನು ಇಟ್ಕೊಳ್ಳೋ ಕೆಲಸ ಅವ್ರದ್ದು. ಯಾಕೆಂದರೆ ನನಗೆ ಜಾರ್ಬಿಡ್ತೀನಿ ಅಂತ ಭಯ, ಒಬ್ಬೊಬ್ಬಳೇ ಎತ್ತಕ್ಕಾಗಲ್ಲ. ನಾನು ಸ್ಟೆಪ್ ಥರದ್ದು ತರಿಸ್ಕೋತಾರಲ್ಲ ನೋಡಿ, ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಆ ಥರದ್ದು ತರಿಸ್ಕೊಂಡಿಲ್ಲ, ಏಣಿನೇ ಇರೋದು. ಅದು ಆ ಏಣಿನೂ ಸ್ವಲ್ಪ ಒಂದು ಸ್ಟೆಪ್ಪು ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಏನಂತಾರೆ, ಸ್ಟೆಪ್ ಹಾಕ್ತಾರಲ್ಲ ನೋಡಿ, ಕಾಲ ಇಡ್ತೀವಲ್ಲ, ಒಂದೊಂದು ಸ್ಟೆಪ್ ಇಡ್ತೀವಲ್ಲ, ಅದು ಒಂದು ಮುರಿದೋಗ್ಬಿಟ್ಟಿದೆ. ಮನೆ ಕೆಲಸ ಮಾಡಬೇಕಾದ್ರೆ ನಾನು ಹೆಂಗೋ ಅದನ್ನೇ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಅದರಿಂದ ಇವರಿದ್ದಾಗಲೇ ಹತ್ತೋದು, ಇಲ್ಲದೇ ಇದ್ದಾಗ ಹತ್ತಕ್ಕೆ ಹೋಗಲ್ಲ, ಸಾಹಸ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ಇನ್ನು ಬಟ್ಟೆ ಎಲ್ಲ ತಗೊಬಂದಲ್ಲ, ಎಲ್ಲ ಮಡಿಸಿಡೋಣ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಕೆಲಸ ಮುಗಿಸ್ತಾ ಇದೆ. ಹೇಳಿದ್ನಲ್ಲ, ನೆನ್ನೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಬೆಡ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ. ಅದೇ ಡೇಟ್ ಆಗಿದೆ ಅನ್ನಲ್ಲ, ಅದರದ್ದೆಲ್ಲ ಬೇಸಿಕ್ ಕ್ಲೀನ್ ಮಾಡ್ಕೊಬಿಟ್ರೆ, ಈ ಥರ ನಾನು ಬಟ್ಟೆ ಎಲ್ಲ ತಂದು ಬೆಡ್ ಮೇಲೆ ಇಡ್ತಿರ್ತೀನಿ. ಅದರಿಂದ ಅವೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಹಿಂಗೆ ಬಟ್ಟೆ ಮಡಿಸೋದು ಅದು ಇದು ಏನಾದರೂ ಇದ್ದರೆ ತಕ್ಷಣ ತಂದು ನಾನು ಅಲ್ಲೇ ಹಾಕ್ಬಿಡೋದೇನೆ, ಬೆಡ್ ಮೇಲೆ ಹಾಕೋದ್ರಿಂದ. ಅದಕ್ಕೆ ಬೇಸಿಕ್ಕಾಗಿ ಅವೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ನೆಕ್ಸ್ಟ್ ಪುನಃ ಇನ್ನು ಹಬ್ಬದಷ್ಟರೊಳಗಡೆ ಪುನಃ ಇನ್ನೊಂದು ಸರಿ ವಾಶ್ ಮಾಡಬೇಕಾಗುತ್ತೆ. ಯಾಕೆಂದರೆ ಧೂಳೆಲ್ಲ ಬಿದ್ದಿರುತ್ತೆ, ಎಲ್ಲ ಓಡಾಡಿರ್ತೀವಿ, ಗಲೀಜಾಗಿರುತ್ತಲ್ಲ. ಅದಕ್ಕೆ
ಇನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ಮಾಡ್ತಾಯಿದ್ದೆ. ಇದು ಇನ್ನೊಂದು ಥರ ಉಪ್ಸಾರು. ಉಪ್ಸಾರಲ್ಲೇ 2-3 ಥರ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಇದು ಉಪ್ಸಾರು ಖಾರ ಆಡಿಸಿಲ್ಲದೆ ಇದ್ದಾಗ ಮಾಮೂಲಿ ಮಸಾಲೆ ಥರನೇ ಉಪ್ಸಾರು ಖಾರದ ಥರನೇ ಬರುತ್ತೆ. ಸ್ವಲ್ಪ ಕಾಯಿ ರುಬ್ಬಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಕಾಯಿ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಟೊಮೊಟೊ ಇದ್ದರೆ ಟೊಮೊಟೊ ಬೇಯಿಸಿ ಹಾಕೋಬೋದು. ನಾನು ಟೊಮೊಟೊ ಹಾಕಿರಲಿಲ್ಲ. ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ರುಬ್ಬಿಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕೋದು. ಒಗ್ಗರಣೆಗೆ ಹಾಕ್ಬಿಟ್ಟು ಮಾಮೂಲಿ ಕಾಳೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿ 2-3 ಕುದಿ ಚೆನ್ನಾಗಿ ಕುದಿಸಿದ್ರೆ ಆಗ ಸಾಂಬಾರಂತೂ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದೊಂದು ಥರ ಇರುತ್ತೆ. ಈಗ ಉಪ್ಸಾರು ಖಾರ ರುಬ್ಬಿ ಮಾಡೋದು ಅದು ಬೇರೆ. ಉಪ್ಸಾರು ಖಾರ ರುಬ್ಬಿರ್ತೀವಲ್ಲ, ಅದಕ್ಕೆ ಅದ್ರ ಜೊತೆಗೆ ಕಾಳು ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಟು ಅದನ್ನು ಒಗ್ಗರಣೆ ಕೊಟ್ಟು ಮಾಡ್ತಾರೆ. ಆ ಥರ ಒಂಥರ ಮಾಡ್ತಾರೆ. ಈ ಥರ ನಾನು ಉಪ್ಸಾರು ಖಾರ ರುಬ್ಬಿಲ್ಲ, ಅದರಿಂದ ನಾನು ಡೈರೆಕ್ಟ್ ಈ ಥರ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಬೇಕಾದರೆ ಮಾಡಿ ನೋಡಿ ನೀವು ಒಂದ್ಸರಿ. ನಮ್ಮ ಮನೇಲಿ ಕಾಯಿ ಇದ್ದಾಗ ಈ ಥರ ಮಾಡ್ತೀನಿ, ಕಾಯಿ ಇಲ್ಲದೇ ಇದ್ದಾಗ ಆ ಥರ ಮಾಡ್ತೀನಿ. ನನಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋತಾ ಇರ್ತೀವಿ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮುದ್ದೆ ಮಾಡಿದ್ದೆ ಇದ್ರ ಜೊತೆಗೆ. ನೈಟ್ ಊಟಕ್ಕೆ ಅದೇನೇ ಎಲ್ಲ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು. ಅಡುಗೆ ಅಂತೂ ಸೂಪರಾಗಿ ಬಿಸಿಯಾಗಿ ಮೆಂತ್ಯ ಮುದ್ದೆ, ಸಾಂಬಾರು, ಅವರೆಕಾಳು, ನುಗ್ಗೆ ಸೊಪ್ಪಿನ ಸಾಂಬಾರು ಸೂಪರಾಗಿ ಬಂದಿತ್ತು. ಅವರಂತೂ ಚೆನ್ನಾಗಿತ್ತು ಊಟ ಇವತ್ತು ಅಂತ ಎಲ್ಲ ಹೇಳಿದ್ರು. ಸಖತ್ತಾಗಿತ್ತು ಇವತ್ತು. ನಮಗೂ ಸ್ಟ್ರೈನ್ ಆಗಿದ್ಕೋ ಅದಕ್ಕೆ ಹೇಳೋದು, ಅಷ್ಟು ಊಟ ಮಾಡಿದ್ರೆ ಅದ್ರ ಊಟದ ಟೇಸ್ಟು ಇನ್ನೂ ಜಾಸ್ತಿ ಇರುತ್ತೆ ಅಂತಾರಲ್ಲ, ಹಂಗೆ ಕೆಲಸ ಮಾಡಿದಾಗಂತೂ ಇನ್ನೂ ಟೇಸ್ಟಿಯಾಗಿತ್ತು ಬಿಸಿ ಮುದ್ದೆ ಸಾಂಬಾರ್ಗಂತೂ. ಇನ್ನು ನಾನು ಮಲಗೋಣ ಅಂತ ಹೋದೆ, ಆದರೆ ಟಿ ವಿ ಹಾಕೋಣ ತಡಿ ಇವತ್ತು ಏನು ಬರ್ತಿದೆ ಪ್ರೋಗ್ರಾಮ್ ಅಂತ ನೋಡೋಣ ಅಂತ ನೋಡಿದ್ರೆ ಅಲ್ಲಿ ಪೇಟೆ ಹುಡುಗಿರ ಹಳ್ಳಿ ಲೈಫ್ ಬರ್ತಿತ್ತು. ತುಂಬ ವರ್ಷ ಆಗಿತ್ತು. ಅದು ಮೊದಲನೇ ಸೀಸನಲ್ಲಿ 2ನೇ ಸೀಸನಲ್ಲಿ ನೋಡಿದ್ದು, ಇತ್ತೀಚೆಗೆ ನೋಡಿರಲಿಲ್ಲ. ಈಗ ಚೆನ್ನಾಗಿತ್ತು. ಶೋಗಳು ಚೆನ್ನಾಗಿದ್ದರೆ ಕೂರಿಸುತ್ತೆ ಅಂತಾರಲ್ಲ, ಇದಕ್ಕೇನೆ ನನಗೂ ಇಷ್ಟ ಆಯಿತು. ಅದಕ್ಕೆ ನೋಡ್ತಾ ಹಂಗೆ ಕೂತೇ ಬಿಟ್ಟೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.